ಹೆಲೋ ಎವ್ರಿವನ್. ಇಲ್ಲಿ 14ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎಲ್ ನಲ್ಲಿ ಕೋನ ಎಲ್ ಬರಬರಿ 50 ಡಿಗ್ರಿ ಮತ್ತು ಕೋನ ಎನ್ ಬರಬರಿ 60 ಡಿಗ್ರಿ. ಇಲ್ಲಿ ತ್ರಿಭುಜ ಎನ್ ಸಮರೂಪಿ ತ್ರಿಭುಜ ಆರ್ ಆದರೆ ಕೋನ ಕ್ಯೂನ ಅಳತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ತ್ರಿಭುಜ ಸಮರೂಪಿ ತ್ರಿಭುಜಗಳನ್ನ ನೋಡೋಣ. ಸಮರೂಪಿ ತ್ರಿಭುಜಗಳಲ್ಲಿ ಇಲ್ಲಿ ಎಲ್ ಎಂ ಎನ್ ಅಲ್ವಾ. ಸೊ ಅದೇ ರೀತಿಯಲ್ಲಿ ಪಿ ಕ್ಯೂ ಆರ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎಲ್ 50 ಡಿಗ್ರಿ ಇದೆ. ಎಲ್ ಎಷ್ಟಿದೆ? ಆಂಗಲ್ 50 ಇದೆ. ಸೊ ಅದೇ ರೀತಿ ಎನ್ ಎಷ್ಟಿದೆ? 60 ಇದೆ. ಅದೇ ರೀತಿ ಈ ತ್ರಿಭುಜ ಮತ್ತು ಎಲ್ ಎಂ ಎನ್ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ಗಳು ಸಮರೂಪಿ ತ್ರಿಭುಜಗಳು. ಸೊ ಹಾಗಾದ್ರೆ ಏನಾಯ್ತು, ಇವುಗಳ ಅನುರೂಪ ಕೋನಗಳು ಸಮವಾಗಿರುತ್ತೆ. ಸೊ ಅದೇ ರೀತಿ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಕ್ಯೂನ ಅಳತೆ ಏನ್ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ 50 ಎನ್ 60 ಡಿಗ್ರಿ ಆದ್ರೆ ನೋಡಿ, ತ್ರಿಭುಜದ ಒಳ ಕೋನಗಳ ಮೊತ್ತ ಯಾವಾಗ್ಲೂ ಏನಾಗಿರುತ್ತೆ? 180 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೋನ ಎಲ್ ತ್ರಿಭುಜ ಎಲ್ ಎಂ ಎನ್ ನಲ್ಲಿ ಕೋನ ಎಲ್ ಪ್ಲಸ್ ಕೋನ ಎಂ ಪ್ಲಸ್ ಕೋನ ಎಲ್ ಬರಬರಿ ಎಷ್ಟಾಗಿರುತ್ತೆ? 180 ಡಿಗ್ರಿ. ಸೊ ಇಲ್ಲಿ ಕೋನ ಎಲ್ ಎಷ್ಟಿದೆ? 50 ಇದೆ ಅಲ್ವಾ. ಪ್ಲಸ್ ಕೋನ ಎಂ ಅನ್ನ ಕಂಡುಹಿಡಿಬೇಕು ನಾವು. ಪ್ಲಸ್ ಕೋನ ಎನ್ ಎಷ್ಟಿದೆ? 60 ಡಿಗ್ರಿ ಇದೆ. ಬರಬ್ಬರಿ 180. ಸೊ ಇಲ್ಲಿ ಕೋನ ಎಂ ಪ್ಲಸ್ 50 ಪ್ಲಸ್ 60 ಎಷ್ಟಾಗ್ತಾ ಇದೆ? 110 ಡಿಗ್ರಿ. ಬರಬ್ಬರಿ 180 ಡಿಗ್ರಿ. ಸೊ ಇಲ್ಲಿ ಕೋನ ಎಂ ಬರಬ್ಬರಿ ಎಷ್ಟಾಯ್ತು? 180 ಮೈನಸ್ 110. ಸೊ ಕೋನ ಎಂ ಬರಬ್ಬರಿ ಎಷ್ಟಾಯ್ತು? 180 ಮೈನಸ್ 110 ಅಂದ್ರೆ ಎಷ್ಟಾಯ್ತು? 70 ಡಿಗ್ರಿ ಆಯ್ತು. ಹಾಗಾದ್ರೆ ನಮ್ಗೆ ಎಂ ಈ ಒಂದು ತ್ರಿಭುಜದಲ್ಲಿ ಕೋನ ಎಂ ನ ಬೆಲೆ ಗೊತ್ತಾಯ್ತು. ಎಷ್ಟು? 70 ಡಿಗ್ರಿ ಆಯ್ತು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ತ್ರಿಭುಜ ಎಲ್ ಎಂ ಎನ್ ಮತ್ತು ಪಿ ಕ್ಯೂ ಆರ್ ಗಳು ಸಮರೂಪಿ ತ್ರಿಭುಜಗಳು. ಹಾಗಾದ್ರೆ ಇವುಗಳ ಕೋನಗಳು, ಅನುರೂಪ ಕೋನಗಳು ಏನಾಗಿರುತ್ತೆ? ಸಮವಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಎಂ 70 ಬಂದ್ರೆ ಸೊ ಇಲ್ಲಿ ಇವುಗಳಿಗೆ ಅನುರೂಪ ಕೋನ ಯಾವ್ದಾಯ್ತು? ಕ್ಯೂ ಆಯ್ತಲ್ವಾ. ಸೊ ಕ್ಯೂ ಕೂಡ ಏನಾಗ್ತಾ ಇದೆ? 70. ಸೊ 70 ಡಿಗ್ರಿ. ಹಾಗಾದ್ರೆ ಈ ಒಂದು 14ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಗಿದೆ. 70 ಡಿಗ್ರಿ ಆಗಿದೆ.